ಅಂತ ಒಂದು ಸಿದ್ಧಾಂತ ಉಪೇಂದ್ರ ಅವರು ತಗೊಂಡ್ಬಂದಿದ್ದಾರೆ ನಮ್ಮೆಲ್ರಿಗೂ ಜನಗಳಿಗೆ. ಸೊ ಇದರಲ್ಲಿ ಆಯ್ಕೆ ನೀವೇ ಮಾಡಬೇಕು, ಅಕೌಂಟಬಿಲಿಟಿ ನೀವೇ ಕೇಳಬೇಕು, ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಜನನೇ ತಗೊಬೇಕು, ಮತ್ತೆ ಟ್ರಾನ್ಸ್ಪರೆನ್ಸಿ ಇಲ್ಲಿ ಜನನೇ ಕೇಳಬೇಕು. ನೀವು ಜನ ಜವಾಬ್ದಾರಿ ತಗೊಂಡು ಕೇಳಿ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ತರ ಕೆಲಸ ಮಾಡಿಸ್ಕೊಂಡಂಗಿದ್ರೆ ಮಾತ್ರ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ಉಪೇಂದ್ರ ಅವರು ನಮ್ಮೆಲ್ರಿಗೂ ಮಾಡಿಕೊಟ್ಟಿದ್ದಾರೆ. ಅದು ಜನಗಳದೇ ಪಕ್ಷ. ಇಲ್ಲಿ ಜನಗಳೇ ಹೈಕಮಾಂಡು. ಪ್ರತಿಯೊಂದು ಅಂತಿಮ ತೀರ್ಮಾನ ಜನಗಳದ್ದೇ ಆಗಿರುತ್ತೆ. ಸೊ ನೀವು ಜವಾಬ್ದಾರಿ ತಗೊಂಡು ನಿಮ್ಮ ತೆರಿಗೆ ಹಣಕ್ಕೆ ಲೆಕ್ಕ ಕೇಳಿ, ನಿಮ್ಗೆ ಏನ್ ಬೇಕೋ ನಿಮ್ಮ ಊರಲ್ಲಿ ನೀವು ಕೆಲಸ ಮಾಡಿಸ್ಕೊಂಡಂಗಿದ್ರೆ ಮಾತ್ರ ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ನಿಮ್ ಕೈಲಿ ಅಧಿಕಾರ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಇದು ಕರೆಕ್ಟಾ ರಾಂಗಾ? ನಿಜವಾಗ್ಲೂ ನಾವು ವೋಟ್ ಹಾಕ್ತೀವಿ ಅಷ್ಟೇ. ಆದ್ರೆ ನಮ್ಗೆ ಏನಾಗತ್ತೆ ಅಂತಂದ್ರೆ ಅದ್ರದ್ದು ನಾವೇನ್ ಹಾಕಿರ್ತೀವಿ ಅದಕ್ಕೆ ಪ್ರತಿಫಲ ನಮಗ್ ಖಂಡಿತ ಸಿಗಲ್ಲ. ಓಕೆ, ಏನಾಗ್ತಿದೆ ಅಂತಂದ್ರೆ ನಾವು ಅವ್ರು ಬರೀ ಮತ ಕೇಳಕ್ ಮಾತ್ರ ಬರ್ತಾರ ಅಷ್ಟೇ. ನಮ್ಮ ಹತ್ರ ಅನುಕೂಲಗಳು ಖಂಡಿತ ಮಾಡ್ಕೊಡ್ತಾ ಇಲ್ಲ. ತೆರಿಗೆ ನಾವು ಕಟ್ತೀವಿ, ಆ ತೆರಿಗೆ ಎಲ್ಲಿ ಹೋಗ್ತೀವಿ ಅಂತ ನಮಗೆ ಖಂಡಿತ. ಆದ್ರೆ ಜನಗಳನ್ನ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸುಮ್ಮನೆ ತಪ್ಪು ದಾರಿಗೆ ಎಳಿತಾ ಇದಾರೆ ಹೊರತು ಯಾವುದು ನಿಮ್ಗೆ ಏನಾಗ್ತಿದೆ ಏನು ಪ್ರತಿಯೊಂದು ಅವ್ರು ಏನ್ ನಮ್ಮನ್ನೇನು ಕೇಳಿ ಮಾಡ್ತಾ ಇಲ್ಲ. ವೋಟ್ ತಗೋಬೇಕಾದ್ರೆ ಮಾತ್ರ ಏನ್ ಹೇಳ್ತಾರೆ, ನಿಮ್ಗೆ ಹಂಗ್ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ, ನಿಮ್ಗೆ ಆ ಅನುಕೂಲ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ ಹೊರತು ಮುಗಿದೋದ್ಮೇಲೆ ಚುನಾವಣೆ ಮುಗಿದೋದ್ಮೇಲೆ ನೀವು ಹೆಂಗಿದ್ದೀರಾ ಏನು ಮನೆಗೆ ಬರ್ತಾರೆ ಏನು ಇಲ್ಲ ಸರ್. ಸೊ ಅದಕ್ಕೆ ಇದಕ್ಕೆ ಪರ್ಯಾಯ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲರೂ ಹೇಳ್ತೀನಿ, ಈಗ ಮೇಡಮ್ ಹೇಳಿದ್ದು ಕರೆಕ್ಟ್ ಆಗಿದೆ. ಈ ಒಂದು ಪ್ರಶ್ನೆ ಎಲೆಕ್ಷನ್ ಆದ್ಮೇಲೆ ನಾವು ವೋಟ್ ಹಾಕಿದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾ ಇದೆ ನಮ್ ದುಡ್ಡು ಏನು ಗೊತ್ತಾಗೋದಿಲ್ಲ. ಇದೆಲ್ಲ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ನಾ ಹೇಳ್ತಾ ಇರೋದು ಅವರು ಏನೋ ಒಂದೊಂದು ಲೆವೆಲಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಪ್ರತಿಯೊಂದಕ್ಕೂ ಅವ್ರು ಬೇರೆ ಬೇರೆದಕ್ಕೆಲ್ಲ ಕಂಡು ಹಿಡಿದು ಅದಕ್ಕೆಲ್ಲ ದುಡ್ಡು ಕೊಡಿ ಇದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಹೊರತು ನೀವು ನಿಮ್ಮ ಪರಿಸ್ಥಿತಿ ಏನಿದೆ ಏನು ಅದನ್ನ ಖಂಡಿತ ಕೇಳ್ತಿಲ್ಲ ಸರ್. ಅವರು ತುಂಬಾ ತೊಂದರೆ ಆಗ್ತಿದೆ ನಮ್ಗಳಿಗೆ. ನಾವೇನು ತೋರಿಸ್ಕೊಳಕ್ ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೋಬೇಕೆ ಹೊರತು ಅವ್ರ ಅನುಕೂಲ ಮಾಡ್ಕೊಡ್ತಿಲ್ಲ. ಪಾರ್ಶಿಯಾಲಿಟಿ ತುಂಬಾ ಮಾಡ್ತಾ ಇದ್ದಾರೆ, ಅದು ತುಂಬಾ ಇದೆ. ಇವಾಗ ಇದೆಲ್ಲ ಬದಲಾಗಬೇಕು ಅಂತಾನೆ ಇದು ಜನಗಳ ಪಕ್ಷ. ಇದರಲ್ಲಿ ಹೈಕಮಾಂಡು ಜನನೇ ಆಗಿರ್ತಾರೆ. ಇದರಲ್ಲಿ ನೀವೇ ಜವಾಬ್ದಾರಿ ತಗೋಬೇಕು. ನೀವು ಈ ತರ ಪ್ರಶ್ನೆ ಮಾಡಿ ಲೆಕ್ಕ ಕೇಳಂಗಿದ್ರೆ ಮಾತ್ರ ಇದು ಉತ್ತಮ ಪ್ರಜಾಕೀಯ ಪಕ್ಷ. ಪ್ರಜಾಕೀಯ ಸಿದ್ಧಾಂತನ ಉಪೇಂದ್ರ ಅವರು ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಆದ್ರೆ ಉತ್ತಮ ಪ್ರಜಾಕೀಯ ಪಕ್ಷದ ವಿಚಾರಗಳಿಗೆ ನೀವೆಲ್ಲ ಕರ್ನಾಟಕ ಜನ ವೋಟ್ ಹಾಕಿ ನಿಮ್ ಕೈಲಿ ಅಧಿಕಾರ ಇಟ್ಕೊಂಡ್ಮೇಲೆ ಇಲ್ಲಿ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ನಮ್ ದುಡ್ಡು ಏನಕ್ಕೆ ಖರ್ಚಾಗಬೇಕು, ನಮ್ಗೆ ಯಾವ ತರ ಆಸ್ಪತ್ರೆ ಬೇಕು, ಯಾವ ತರ ಸ್ಕೂಲ್ ಬೇಕು, ನಮ್ ಏರಿಯಾದಲ್ಲಿ ಯಾವ ತರ ಪಾರ್ಕ್ ಬೇಕು, ಯಾವ ತರ ರೋಡ್ ಬೇಕು, ಯಾವ ತರ ಮೋರಿ ಬೇಕು, ನಿಮ್ ಸಮಸ್ಯೆ ಏನು, ನಿಮ್ಗೆ ಯಾವ ತರ ಫೆಸಿಲಿಟಿ ಬೇಕು ಅಂತೇಳಿ ಅವಾಗ ಪ್ರಜಾ ಕಾರ್ಮಿಕನ ಹತ್ರ ಪ್ರಶ್ನೆ ಮಾಡಿ ನೀವು ಕೆಲಸ ಮಾಡಿಸ್ಕೊಬಹುದು.